ಯಾಕೆ ಹೀಗೆ ಮಾಡ್ತಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ. ನಾವೆಲ್ಲ ತುಂಬ ಗಾಬರಿ ಆಗಿದ್ದೀವಿ. ದಯವಿಟ್ಟು ನೀವೇ ಏನಾದರೂ ಮಾಡಬೇಕು ಸರ್. ಅವರು ಮೊಬೈಲ್ ತಗೊಂಡೋಗಿದ್ದಾರಾ? ಲಕಿಲಿ ಎಸ್, ಇಬ್ರು ಮೊಬೈಲ್ ತಗೊಂಡೋಗಿದ್ದಾರಂತೆ. ಹಾಗಾದ್ರೆ ನಾವು ಈಗಲೇ ನೆಟ್ವರ್ಕ್ನ ಟ್ರ್ಯಾಕ್ ಮಾಡಿ ಎಲ್ಲಿದ್ದಾರೆ ಅಂತ ನೋಡ್ತೀವಿ. ಥ್ಯಾಂಕ್ ಯು ಕಮಿಷನರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕಮಿಷನರ್ಗೆ ಕಾಲ್ ಮಾಡಿ ಮಾತಾಡಿದ್ದೀನಿ. ಭೂಪತಿ ನಕ್ಷತ್ರ ಇಬ್ರು ಮೊಬೈಲ್ ತಗೊಂಡು ಹೋಗಿರೋದ್ರಿಂದ ಅವ್ರ ಲೊಕೇಶನ್ನ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾರಂತೆ. ಇಷ್ಟೆಲ್ಲ ಹೇಳಿದ್ಮೇಲೂ ಅವ್ರು ಈ ಥರ ಮಾಡಿದ್ರೆ ಹೇಗೆ? ಏನು ಚಿಕ್ಕ ಮಕ್ಕಳ, ಅಷ್ಟು ಅರ್ಥ ಆಗಲ್ವಾ? ಭೂಪತಿಗೆ ಅವನು ಯಾರು, ಯಾಕೆ ಹೀಗೆ ಮಾಡ್ತೀನಿ ಅಂತ ತಿಳ್ಕೊಳ್ಳೋ ತನಕ ಸಮಾಧಾನ ಇಲ್ಲ. ಅದಕ್ಕೆ ಇಷ್ಟ ಹಠ ಅವನಿಗೆ. ಇಬ್ರು ಮನೆಗೆ ಸೇಫಾಗಿ ಬಂದ್ರೆ ಸಾಕು ಅಂತಾಗಿದೆ. ನೋಡಿ ಶಕುಂತಲಾ ಅವರೇ, ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇದು ಸಿನಿಮಾ ಅಲ್ಲ, ಜೀವನ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸ್ವಲ್ಪ ದಿನ ಹಂಗೆ ಸುಮ್ಮನೆ ಇರಕ್ಕೆ ಹೇಳಿ. ಅವರು ಅಂದ್ರೆ ಯಾರು? ಯಾರು ಅವರು? ಯಾರು ಅದು? ಯಾರೋ ನಿಮ್ ಬಾಸು? ಹೇಳೋ ಯಾರು? ಮಾತಾಡೋ, ಬಾಯ್ ಬಿಡು. ಅವರು ಅಂದ್ರೆ ಯಾರದು? ಅವ್ರಿಗೆ ನಮ್ಮ ಮೇಲೆ ಯಾಕೆ ದ್ವೇಷ? ನಮಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ? ನಕ್ಷತ್ರನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಮಾಡ್ತೀನಿ, ಬೇರೆ ಏನು ನನಗೆ ಗೊತ್ತಿಲ್ಲ, ಬಿಡಿ ಸರ್. ಕತೆ ಬೇಡ, ನಿಜ ಒಪ್ಕೋ. ಅವ್ರ ಹೆಸರೇನು? ಅವರು ಅಂತ ಇದೆ, ಯಾರದು? ಸರ್ ಬಿಡಿ ಸರ್, ನನ್ಗೇನು ಗೊತ್ತಿಲ್ಲ. ಇವ್ನು ಹೇಳಿದ್ದನ್ನೇ ಹೇಳ್ತಿದ್ದಾನೆ ಭೂಪತಿ. ಹೀಗಾದ್ರೆ ಆಗಲ್ಲ ಕಣೋ. ಮೊದಲು ನೀನು ಪೊಲೀಸಿಗೆ ಫೋನ್ ಮಾಡು, ಅವರೇ ಬಾಯ್ ಬಿಡಿಸ್ತಾರೆ. ಇವನು ಇವಾಗ ನಿಜ ಒಪ್ಕೊಳ್ತಾ ಇದ್ರೆ ಅದನ್ನೇ ಮಾಡೋದು. ಬಾಲ ಸಿಕ್ಕದ್ಮೇಲೆ ತಲೆನ ಹೊರಗಡೆ ಎಳೆಯೋದು ಕಷ್ಟ ಅಲ್ಲ. ನೀನ್ ಇವಾಗ ನಿಜ ಒಪ್ಕೊಳ್ತಾ ಇದ್ರೆ ನೀನು ಅವರು ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯಂಗ್ ಮಾಡ್ಬಿಡ್ತೀನಿ. ಅದೆಲ್ಲ ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ. ಅವ್ರು ಯಾರ ಕೈಗೂ ಸಿಗಲ್ಲ. ಏಯ್, ನೀನೇ ಸಿಕ್ಕದ್ಮೇಲೆ ನೀನು ಬಾಸ್ ನನ್ನ ಕೈಗೆ ಸಿಗಲ್ವಾ? ಚಾನ್ಸೇ ಇಲ್ಲ. ನಿಮ್ ಕೈಲಿ ಅವ್ರನ್ನ ಮುಟ್ಟಕ್ಕೂ ಆಗಲ್ಲ. ಅವ್ರ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ನೀವು ನನಗೆ ಏನೇ ಮಾಡಿದ್ರು ನಾನು ಅವ್ರ ಬಗ್ಗೆ ನಿಮಗೆ ಹೇಳಲ್ಲ. ನನಗೆ ಬುದ್ಧಿ ಹೇಳೋ ಮೊದಲು ಇದೆಲ್ಲ ಶುರು ಆಗಿದ್ದು ನಿಮ್ಮ ಮಗಳಿಂದ ಅನ್ನೋದನ್ನ ಮರಿಬೇಡಿ. ನನ್ನ ಮಗ ಇದರಲ್ಲಿ ಅನ್ಯಾಯವಾಗಿ ಸಿಕ್ಕಾಕೊಂಡಿದ್ದಾನೆ. ಅವನು ತಾನಾಗೆ ಅಪಾಯನ ತನ್ನ ಮೇಲೆ ಎಳ್ಕೊಂತಿದ್ದಾನೆ. ನನ್ನ ಮಗಳಿಗೆ ಯಾರು ತೊಂದರೆ ಕೊಡ್ತಿದ್ದಾರೋ ಅದನ್ನ ನಾನು ಕಂಡುಹಿಡಿತೀನಿ. ಅದರಲ್ಲಿ ಅವನ ತಲೆ ಹಾಕೋದು ಬೇಡ, ಅದಕ್ಕೆ ನಾನಿದ್ದೀನಿ. ಅವನನ್ನ ಮನೆಯಲ್ಲೇ ಹಿಡಿದಿಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ದಯವಿಟ್ಟು ಅದನ್ನ ಮಾಡಿ ಸಾಕು. ಯಾಕೆ ಅಂದರೆ ನನಗೆ ನನ್ನ ಮಗಳು ಅಳಿಯ ಇಬ್ಬರು ಮುಖ್ಯ. ಅವರಿಬ್ಬರು ಸೇಫ್ ಆಗಿರಬೇಕು. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಮಗ ನಿಮ್ಮ ಅಳಿಯಾನೂ ಅಲ್ಲ, ನಿಮ್ಮ ಮಗಳು ನನ್ನ ಸೊಸೆನೂ ಅಲ್ಲ. ಇದನ್ನ ಪದೇ ಪದೇ ನಾನು ಹೇಳ್ತಾ ಇರಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ನನ್ನ ಹತ್ರನೇ ನಾಟಕ ಆಡ್ತೀಯ? ಆಟ ಆಡ್ತೀಯ? ಅವ್ರ ಬಗ್ಗೆ ಬಾಯ್ ಬಿಡೋಣ ಅಂತ ಹೇಳಿ ಇವಾಗ ನಾಟಕ ಆಡ್ತಾ ಇದ್ಯಾ? ನಿಜ ಒಪ್ಕೊಳ್ಳೋ, ಇಲ್ಲಾಂದ್ರೆ ನಿನ್ಗೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ ಸರ್. ಇಲ್ಲ ಭೂಪತಿ, ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಪೊಲೀಸರಿಗೆ ವಿಷಯ ತಿಳಿಸು, ಅವರೇ ವಿಚಾರಿಸ್ಕೊಳ್ಳಿ. ಏನಾಯ್ತು ಭೂಪತಿ? ಸಿಕ್ಕದ್ನಾ? ಏನಾದ್ರು ಹೇಳಿದ್ನಾ? ನನ್ಗೆ ಅವತ್ತೇ ಡೌಟ್ ಇತ್ತು, ನಾವು ಕಡ್ಲೆಕಾಯಿ ತಿಂದೆ ಪ್ರಜ್ಞೆ ತಪ್ಪಿದ್ದು ಅಂತ. ಅವನ ಹತ್ರ ಬಾಯಿ ಬಿಡ್ಸೋಣ ಅನ್ನೋಷ್ಟೊತ್ತಿಗೆ ನೀನ್ ಕಾಣಿಸ್ತಿರ್ಲಿಲ್ಲ. ಆ ಟೆನ್ಷನಲ್ಲಿದ್ದೆ. ಆಮೇಲೆ ನಿನ್ ತಂದೆ ಅವನೆಲ್ಲ ಬಿಟ್ಬಿಡು ಅಂದ್ರು. ಇಲ್ಲಾಂದಿದ್ರೆ ಅವತ್ತೇ ಅವನ ಬಾಯಿ ಬಿಡಿಸ್ತಿದ್ದೆ. ಸಿಕ್ಕಿನೂ ಯೂಸ್ ಇಲ್ಲ. ಇವನ್ ಹಿಂದೆ ಇರೋದು ಯಾರು? ಇವನ್ ಬಾಸ್ ಯಾರು? ನಮ್ಗೆ ಯಾಕೆ ತೊಂದರೆ ಕೊಡ್ತೀಯಾನೆ? ನಿನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀಯಾನೆ ಅಂತ ಎಲ್ಲಾನು ಕಂಡುಹಿಡಿಬೋದಾಗಿತ್ತು. ಮಿಸ್ ಆಗ್ಬಿಟ್ಟ. ಇವಾಗ ಏನ್ ಮಾಡೋದು ಭೂಪತಿ?
ಅಮ್ಮ ಅಮ್ಮ ಅನ್ಕೊಂಡು ಈಗ ಕಾಲ್ ಮಾಡ್ತಿದ್ಯಾ? ಈಗ ನೆನ್ಪಕ್ಕೆ ಬಂದ? ಅಮ್ಮ ಮಾತಾಡ್ಬೇಡ ನೀನು. ಯಾಕೋ ಹೀಗೆ ಮಾಡ್ತಿದ್ಯಾ? ಏನೋ ಆಗಿದೆ ನಿಂಗೆ? ಎಲ್ಲಾದ್ರಲ್ಲೂ ಹುಡುಗಾಟನಾ ನಿಂಗೆ? ಅಷ್ಟು ಗೊತ್ತಾಗಲ್ವಾ? ಏನ್ ಸ್ಕೂಲ್ ಹುಡುಗನ ನೀನು? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅಮ್ಮ ಆತರ ಏನು ಆಗಿಲ್ಲ. ಅದು ನಾನು ನಂಗೇನು ಹೇಳ್ಬೇಡ ಪ್ಲೀಸ್. ಐ ಆಮ್ ಸಿಕ್ ಆಫ್ ದಿಸ್. ಎಲ್ಲೂ ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟು ಸತಿ ಹೇಳಿದ್ರು ಕದ್ದು ಮುಚ್ಚಿ ಓಡೋಗ್ತೀಯ. ಅದು ಆ ಥರ ಅವಳ ಜೊತೆ. ಹೌ ಸಿಲಿ ಭೂಪತಿ. ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಲ್ಲಿ ನೋಡಿದ್ರೆ ಅವ್ರ ಅಪ್ಪ ಬಂದು ಮಗಳಲ್ಲಿ ಮಗಳಲ್ಲಿ ಅಂತ ನನ್ನೇ ಕ್ವಶನ್ ಮಾಡ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಕೇಳ್ಬೇಕಾ? ಅದು ನಿನ್ನಿಂದಾಗಿ ಇವ್ರ ಮುಂದೆ ಆನ್ಸರ್ ಇಲ್ಲದೆ ನಿಲ್ಬೇಕಾ? ಅಮ್ಮ ಐ ಆಮ್ ರಿಯಲಿ ಸಾರಿ ಅಮ್ಮ. ಇನ್ನೊಂದ್ಸತಿ ಹೀಗಾಗಲ್ಲ. ನಾನು ಸೇಫ್ ಆಗೇ ಇದ್ದೀನಿ. ಆ್ಯಂಡ್ ನಿನ್ನ ಪಕ್ಕದಲ್ಲಿರೋರಿಗೆ ಹೇಳ್ಬಿಡು ಅವ್ರ ಮಗಳೂ ಸೇಫ್ ಆಗಿದ್ದಾಳೆ ಅಂತ. ನನಗೆ ಅದೆಲ್ಲ ಬೇಡ. ಮೊದಲು ಮನೆಗೆ ಬಾ. ಬರ್ತಿದ್ದೀನಮ್ಮ, ನೀನು ತಲೆ ಕೆಡ್ಸ್ಕೊಂಬೇಡ. ಹೇಗೂ ಟೈಮ್ ಆಗಿದೆಯಲ್ಲ, ಊಟ ಮುಗಿಸ್ಕೊಂಡೇ ಬರ್ತೀನಿ. ಊಟ? ನಿಂಗಿನ್ನೂ ಯಾವ ಥರ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಭೂಪತಿ. ಡೈರೆಕ್ಟ್ ಆಗಿ ಮನೆಗೆ ಬಾ. ಸುಮ್ಮನೆ ನನ್ನ ಕೈ ಬೈಸ್ಕೋಬೇಡ. ಹಾಮ ಓಕೆ, ಬರ್ತಾ ಇದ್ದೀವಿ. ಎಲ್ಲಿದ್ದಾರೆ ಅಂತ ಕೇಳಿ ಶಕುಂತಲಾ ಅವರೇ, ನಾನು ಸೇಫ್ಟಿಗೆ ಏನಾದ್ರು ಅರೇಂಜ್ ಮಾಡ್ತೀನಿ. ಎಲ್ಲಿದ್ಯಾ ಭೂಪತಿ? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳು. ಇಲ್ಲೇ ಒಂದ್ ಕಡೆ ಇದ್ದೀವಿ, ಹೇಳಿದ್ನಲ್ಲ ನಾವು ಆರಾಮಾಗಿದ್ದೀವಿ. ನಾವು ಬರ್ತೀವಿ, ನೀನ್ ತಲೆ ಕೆಡ್ಸ್ಕೊಂಬೇಡ. ಭೂಪತಿ ದಿಸ್ ಇಸ್ ಏನಂತೆ? ಏನು ಹೇಳ್ದೆ ಫೋನ್ ಕಟ್ ಮಾಡ್ಬಿಟ್ಟ. ಅವ್ರು ಆರಾಮಾಗಿದ್ದಾರಂತ? ಹಾ. ಇಷ್ಟೆಲ್ಲ ಹೇಳಿದ್ಮೇಲೂ ಅವ್ನು ಯಾಕೆ ಈಗ ಆಡ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ. ಅವ್ರು ಆರಾಮಾಗಿದ್ದೀನಿ ಅಂತಂದ್ರು ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಸೆಕ್ಯೂರಿಟಿ ಅರೇಂಜ್ ಮಾಡೋಣ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾ ಹೇಳಿ ಇನ್ಸ್ಪೆಕ್ಟರ್. ಓ ರಿಯಲಿ? ಎಂಥ ಒಳ್ಳೆ ಟೈಮಲ್ಲಿ ಕಾಲ್ ಮಾಡಿದ್ದೀರಾ. ಎಲ್ಲಿದ್ದಾರಂತೆ? ಓಕೆ ಓಕೆ, ನಾನು ನೋಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಅವ್ರ ಲೊಕೇಶನ್ ಸಿಕ್ಕಿದೆ, ನಾನು ಅಲ್ಲಿಗೆ ಹೋಗ್ತೀನಿ. ಅವ್ರು ಸೇಫ್ ಆಗಿರೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಮ್ಮ ನಿಧಾನ ನಿಧಾನ. ಅಮ್ಮ ಕೂತ್ಕೋಬೋದಾ? ಡಾಕ್ಟರ್ ಹೇಳಿದಾರೆ ಜಾಸ್ತಿ ಹೊತ್ತು ಕೂರಿಸ್ಬೇಡಿ ಅಂತ. ಅಕ್ಕ, ಇವಾಗ ಫಿಸಿಯೋಥೆರಪಿ ಟೈಮ್. ಡಾಕ್ಟರ್ ಹೇಳಿದ್ರಲ್ಲ ಆಂಟಿ ಕಾಲ್ಗೆ ಮಸಾಜ್ ಮಾಡಬೇಕು ಅಂತ. ಹಾ, ಹೋಗಿ ಎಣ್ಣೆ ತಗೊಂಡ್ ಬಾ. ಎಣ್ಣೆ ಎಲ್ಲಿಟ್ಟಿರ್ತಾರಂತ ನನಗೇನ್ ಗೊತ್ತು? ಎಣ್ಣೆ ಅಡ್ಗೆ ಮನೇಲಿ ಇರುತ್ತೆ, ಹೋಗಿ ಹುಡ್ಕು. ಅದನ್ನು ಹೇಳ್ಬೇಕಾ? ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಪಾದಕ್ಕೆ ಎಣ್ಣೆ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡು. ಹಾ, ನಾನು ಎಣ್ಣೆ ಎಲ್ಲ ಮುಟ್ಟಲ್ಲ. ಏಯ್, ಜಾಸ್ತಿ ನಾಟಕ ಮಾಡ್ಬೇಡ. ನನ್ ಸೀರೆ ಸುಡ್ಬೇಕಾದ್ರೆ ಸೀಮೆ ಎಣ್ಣೆ ಮುಟ್ಟಕ್ಕಾಯ್ತು, ಇವಾಗ ಇದಾಗಲ್ವಾ? ಏನು ಸೀರೆ ಸುಟ್ಟು ಹಾಕದ್ಲಾ? ಅಯ್ಯೋ ದೇವ್ರೆ, ನೋಡಿ ಅಕ್ಕ ಎಷ್ಟಿರ್ಬೇಕು ಇವಳಿಗೆ. ಏಯ್, ತೆಪ್ಪಗಿದ್ರೆ ಸರಿ, ನಿಂದೆಷ್ಟಿದ್ಯೋ ಅಷ್ಟು ನೋಡ್ಕೊ. ಎಲ್ಲ ವಿಷಯಕ್ಕೂ ಮಧ್ಯ ಬಾಯಿ ಹಾಕೊಂಡ್ ಬಂದ್ರೆ ಸರಿಗಿರಲ್ಲ. ನೋಡಿದ್ರ ಅಕ್ಕ, ಮಾಡದ್ ಮನೆ ಹಾಳ್ ಕೆಲ್ಸ, ಹೇಳಿದ್ರೆ ಹೇಗ್ ಗುರ್ಕೊಂಡ್ ಸಾಯ್ತಾಳೆ. ದಿಸ್ ಇಸ್ ಟೂ ಮಚ್ ಮೇಲೆ. ಶಟ್ ಯುವರ್ ಮೌತ್ ಅಂಡ್ ಕೀಪ್ ಕ್ವೈಟ್. ಯಾಕ್ರಮ್ಮ ಯಾವಾಗ್ಲೂ ಜಗಳ ಆಡ್ತೀರಾ? ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಳ ಆಂಟಿ, ನಿಮ್ ಮಗಳು ಇವಳೇ ಸ್ಟಾರ್ಟ್ ಮಾಡಿದ್ದು. ಬೇಡ ಆಮೇಲೆ. ಅಯ್ಯೋ, ಇಬ್ರು ಬಾಯ್ ಮುಚ್ಚತೀರಾ? ಯಾವಾಗ್ಲೂ ಒಳ್ಳೆ ಕಯ್ಯ 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 ಅನ್ಕೊಂಡು. ಅಮ್ಮ, ನೀನ್ ಆರಾಮಾಗಿ ಕೂತ್ಕೋ.
ನೀನೇನೆ ಇನ್ನ ನಿಂತ್ಕೊಂಡು ಮಸಾಜ್ ಮಾಡು, ಕೆಳಗಡೆ ಕೂತ್ಕೋ. ಇದ್ಯಾವ ಜಾಗ? ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಊಟ ಮಾಡಬೇಕು ಅನ್ನಿಸ್ತು, ಅದಕ್ಕೆ. ಅತ್ತೆಗೆ ಮನೆಗೆ ಬಂದೆ ಊಟ ಮಾಡ್ತೀನಿ ಅಂದೆ ಅಲ್ವಾ, ಅಲ್ಲೇ ಮಾಡ್ಬೋದಿತ್ತು. ಇವಾಗ ಹೊಟ್ಟೆ ಹಸಿದ್ರೆ ಊಟ ಮಾಡಬಾರ್ದಾ? ಹಾಗಲ್ಲ ಕಣೋ. ಇಲ್ಲಿ ಊಟ ಚೆನ್ನಾಗಿರುತ್ತೆ. ಟೇಬಲ್ ಬುಕ್ ಮಾಡಿದ್ದೀನಿ, ಬಾ. ಮೊದ್ಲೇ ಬುಕ್ ಮಾಡಿದ್ಯಾ? ಅದ್ಯಾಕೆ? ನಾವಿಲ್ಲಿಗೆ ಬರ್ತೀವಿ ಅಂತ ನಿನಗೆ ಮೊದ್ಲೇ ಗೊತ್ತಿತ್ತಾ? ಸಾರಿ ನಕ್ಷತ್ರ, ನನ್ನ ಪ್ಲಾನ್ ಇದ್ದಿದ್ದೇ ಬೇರೆ. ಅಮ್ಮ ನಮ್ಮನ್ನ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ ಅಂತಾನೆ ಈ ಓಡೋಗೋ ಪ್ಲಾನ್ ಬಂದಿತ್ತು. ಆ್ಯಂಡ್ ನಾವು ಹೊರಗಡೆ ಓಡಾಡಿದ್ರೆ ಅವ್ನು ನಮಗೋಸ್ಕರ ಬಂದೇ ಬರ್ತಾನೆ. ಅವನು ಬಂದಾಗ ನಾವು ಹಿಡ್ಕೋಬೋದು ಅಂತಾನೆ ಇಡೀ ರೆಸ್ಟೋರೆಂಟೇ ಬುಕ್ ಮಾಡಿದ್ದೆ. ಬಟ್ ಅವನು ಅಲ್ಲಿಗೆ ಬಂದ, ಸಿಕ್ಕಾಕೊಂಡ, ಕೊನೆಗೆ ತಪ್ಪಿಸ್ಕೊಂಡ್ಬಿಟ್ಟ. ಏನು ಹೊಟ್ಟೆ ಹಸಿತಿದೆ, ತಿನ್ನಕೋಣ್ವಾ? ಸರಿ ಸರಿ, ಎಲ್ಲ ಕತೆನೂ ಹೇಳ್ಬೇಕು ಇವಾಗ. ಮಸಾಜ್ ಆಯ್ತು, ಡನ್, ಟಿಕ್ ಮಾರ್ಕ್. ಆಯ್ತು. ಅಕ್ಕ, ಹೇಗಿದ್ರು ಅಷ್ಟೊಂದು ಎಣ್ಣೆ ತಂದಿದ್ದಾಳೆ. ಆಂಟಿ ಕೂದಲೆಲ್ಲ ಕೆದ್ರೋಗಿದೆ. ಎಣ್ಣೆ ಹಚ್ಚಿ ನೀಟಾಗಿ ಬಾಚಿದ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ ಅಲ್ವಾ ಆಂಟಿ? ಅಯ್ಯೋ, ನಾನು ಯಾವಾಗಲೂ ಮಲ್ಕೊಂಡೇ ಇರ್ತೀನಿ. ತಲೆ ಬಾಚೋದೆಲ್ಲ ಯಾಕೆ ಬಿಡು ಪುಟ್ಟ. ನೀನ್ ಸುಮ್ನಿರಮ್ಮ, ಒಂದ್ಸಲ ಸರಿಯಾಗಿ ಬಾಚ್ಲಿ. ಏಯ್, ಅಮ್ಮನ್ಗೆ ಸಿಕ್ಬಿಡ್ಸಿ ತಲೆ ಬಾಚು. ನಾನು ಏನ್ ಅನ್ಕೊಂಡಿದ್ಯಾ? ನಾನು ಅದನ್ನೆಲ್ಲ ಮಾಡ್ಬೇಕಾ? ನನ್ಗಿದೆಲ್ಲ ಬರಲ್ಲ. ಹಾಗಾದ್ರೆ ಚಾಲೆಂಜಲ್ಲಿ ಸೋತೆ ಅಂತ ಒಪ್ಕೊ. ಆಮೇಲೆ ಅತ್ತೆ ಮನೆಗೆ ಹೋಗೋ ಬದಲು ಡೈರೆಕ್ಟಾಗಿ ಮಾವನ ಮನೆಗೆ ಹೋಗ್ತೀಯ, ಮುದ್ದೆ ಮುರಿಯೋಕೆ. ಏಯ್, ಏನ್ರೆ ನಿಮ್ದು? ಯಾವಾಗ್ಲೂ ಬರೀ ಇದೇ ಆಗೋಯ್ತು. ಆಂಟಿಯ ಕೂದಲು ಬಾಚುವುದು, ಡನ್, ಟಿಕ್ ಮಾರ್ಕ್. ಏನ್ ತಿಂದ್ಯಾ? ನನಗೆ ಗೊತ್ತಿಲ್ಲ. ಇಂಥ ಹೋಟ್ಲಲ್ಲಿ ಏನು ಸಿಗುತ್ತೆ ಅಂತ ನಿನಗೆ ಗೊತ್ತಲ್ವಾ? ನೀನೇನಾದರೂ ಹೇಳು. ಇಲ್ಲಿ ಸ್ಮೋಕಿ ವೆಜ್ ಪ್ಲೇಟ್ ತುಂಬಾ ಚೆನ್ನಾಗಿರುತ್ತೆ, ಅದು ತರ್ಸ್ಲಾ? ಪ್ಲೇಟಾ? ಪ್ಲೇಟ್ ಅಲ್ವೇ, ಸ್ಮೋಕಿ ವೆಜ್ ಪ್ಲೇಟ್. ಹಾಗಂದ್ರೆ ಹಾಗಂದ್ರೆ ಏನೋ ಒಂದು ತಂದ್ಮೇಲೆ ನೀನು ತಿನ್ನು, ನಿನಗೆ ಗೊತ್ತಾಗುತ್ತೆ. ಸರಿ. Excuse me. One smoky veg platter and some rice for it. ಎಲ್ಲೋ ಭೂಪತಿ, ಹೇಳಿ ಇಷ್ಟೊತ್ತಾಯ್ತು, ಇನ್ನೂ ಪತ್ತೆನೇ ಇಲ್ಲ. ಏನ್ ಕೊಡ್ತಾರ ಇಲ್ವೋ? ಕೊಡ್ತಾರೆ ಮಾರಾಯ್ತಿ, ಸುಮ್ಮನೆ ಇರು. ಇನ್ನು ಎಷ್ಟು ಕಾಯ್ಬೇಕು? ಆಗ್ಲಿಂದ ಹಸು ಹಸು ಅಂತಿದೆ. ಮನೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ಬೋದಿತ್ತು. ಅಲ್ಲ ಕಣೋ, ಇಷ್ಟೊಂದು ದುಡ್ಡು ತಗೊಂಡು ಇಷ್ಟೊತ್ತು ಕಾಯಿಸ್ತಾರ? ನಮ್ಮ ಸಂತೃಪ್ತಿ ಹೋಟೆಲ್ಲ ಪರವಾಗಿಲ್ಲ, ರಪ್ ರಪ್ ಅಂತ ಬಿಸಿ ಮಾಡ್ಕೊಡ್ತಿದ್ವಿ. ಇವ್ರೇನೋ ಒಳ್ಳೆ ಗಂಡು ಕಟ್ಲೆ ಕಾಯಿಸ್ಕೊಂಡು. ಇಲ್ಲೆಲ್ಲ ಹೀಗೆ ನಕ್ಷತ್ರ, ಟೈಮ್ ಸ್ವಲ್ಪ ಜಾಸ್ತಿ ತಗೋತಾರೆ. ಭೂಪತಿ, ಚಪಾತಿ ಮಣೆ ಹುಗಿ ಎಲ್ಲ ಬರ್ತಿದೆ. ಭೂಪತಿ, ಇಲ್ಲೋ ಸುಟ್ಟಾಕಿರ್ಬೇಕು. ಸುಮ್ಮನೆ ಇರು ನಕ್ಷತ್ರ, ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ತಾರೆ.
ಪ್ಲೇಟ್ಗಾದ್ರೂ ಹಾಕ್ಬೇಕು ತಾನೇ. ನಾನು ಇದೀನಿ ತಾನೆ, ನಾನು ಬಡಿಸ್ಕೊಡ್ತೀನಿ. ಓಕೆನಾ?